ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ವ್ಲಾಗು. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ನೋಡಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ನಮ್ಮ ಏರಿಯಾದಲ್ಲಿ ಇನ್ನೂ ಯಾರೂ ಎದ್ದಿಲ್ಲ. ಸೊ ನಾನು ಇವತ್ತೇ ಅಂತಲ್ಲ, ಯಾವಾಗಲೂ ಎದ್ದೇಳೋದು ರೆಗ್ಯುಲರ್ 4:30 5 o'clock. ಸೊ ನಾನು ಎದ್ದು, ನನ್ನ ಮಕ್ಕಳು ಆಲ್ರೆಡಿ ಎದ್ದಿದ್ದಾರೆ. ಎಕ್ಸಾಮ್ ಇವತ್ತು ಲಾಸ್ಟ್ ಡೇ. ಎದ್ದು ಅವ್ರನ್ನ ಎಬ್ಬರಿಸಿ ನಾನು ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳು ಎದ್ದು ಅವರು ಅಲ್ಲಿ ಬ್ರಷ್ ಮಾಡಿ ಓದ್ಕೊತಾ ಇದ್ದಾರೆ. ಸೊ ಎಷ್ಟು ಬೇಗ ಇದ್ದರೂ ಕೆಲಸಗಳು ಅದೇ ಆಗುತ್ತೆ. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮುಗಿಸೋಣ ಅಂತೀನಿ. ಮಾಮೂಲಿ ಏನೇ ಆದರೂ ಟೈಮ್ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲ್ಗೆ ಕಳಿಸೋರ್ಗೂ ಏನೂ ಕೆಲಸ ಆಗಲ್ಲ. ಸೊ ಇಲ್ಲಿ ನೀರು ಬಿಸಿ ಆಗಿತ್ತು, ಅವ್ರು ಓದ್ಕೊತಾ ಇದ್ರಲ್ಲ, ಅವರಿಬ್ಬರಿಗೂ ಬಿಸಿ ನೀರು ಕೊಟ್ಟು ಮತ್ತು ಇಲ್ಲೆಲ್ಲ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟಿರಲಿಲ್ಲ, ಅರ್ಶಿನ ಕುಂಕುಮ ಇಟ್ಟು ನಾನು ರಂಗೋಲಿ ಎಲ್ಲ ಹಾಕಿ ಮತ್ತೆ ತಿಂಡಿ ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವತ್ತು ಮಜ್ಜಿಗೆ, ಕೋಸಂಬರಿ, ಆಮೇಲೆ ಪಾನಕ ಮಾಡೋಣ ಅಂತ ಹೇಳಿ. ಶ್ರೀರಾಮನವಮಿ ಹಬ್ಬ ಅಂದರೆ ಅದೇ ಅಲ್ವಾ, ರಾಮನ ಜನನ ಆಗಿದ್ದ ದಿನ. ಹಾಗಾಗಿ ಬೇಗ ಮುಗಿಸಿ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಮ್ಮ ಮನೇಲಿ ಇನ್ನೂ ಯಾರೂ ಎದ್ದಿಲ್ಲ, ನಾನು ನನ್ನ ಮಕ್ಕಳು ಮಾತ್ರ. ಎಲ್ಲರೂ ಮಲಗಿದ್ದಾರೆ. ಸೊ ಇಲ್ಲಿ ನಂದು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ತುಳಸಿ ಹತ್ರ ಎಲ್ಲ ರಂಗೋಲಿ ಹಾಕಿ, ಕೆಳಗಡೆ ರಂಗೋಲಿ ಹಾಕೋಣ ಅಂತಂದರೆ ನಮ್ಮ ಓನರ್ ಅಂಕಲ್ ಬಂದು ಮತ್ತೆ ನೀರು ಹಿಡಿತಾರ. ಅವ್ರ ಮನೆ ನೀರೆಲ್ಲ ಮತ್ತೆ ನಮ್ಮ ಮನೆ ಬಾಗ್ಲವರೆಗೂ ಬರುತ್ತೆ. ನಾನು ಹಾಕಿದ ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಹೊಸ್ಲು ಮತ್ತು ತುಳಸಿ ಹತ್ರ ರಂಗೋಲಿ ಹಾಕ್ಬಿಟ್ಟು ತಿಂಡಿ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ನನ್ನ ಮಕ್ಕಳಿಗೆ ಏನು ತಿಂಡಿ ಬೇಕು, ಚಿತ್ರಾನ್ನ ಮಾಡೋಣ ಅಂತ ಕೇಳಿದೆ, ಬೇಡ ಅಂತಂದರು. ಸೊ ಇವತ್ತು ನೈಟ್ ಸೊಪ್ಪು ಸಾರು ಮಾಡಿದ್ನಲ್ಲ, ಹಾಗಾಗಿ ಮುದ್ದೆ ಮಾಡಿಕೊಡಮ್ಮ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಇನ್ನೇನು ಬಾಕ್ಸ್ ಇರಲಿಲ್ಲಲ್ಲ, ಹಾಗಾಗಿ ಇವತ್ತು ಎಲ್ರಿಗೂ ಮುದ್ದೆನೇ ಮಾಡೋಣ ಅಂತೇಳಿ, ಎಲ್ರಿಗೂ ಇಲ್ಲ ಅವರಿಬ್ಬರಿಗೂ ಮಾತ್ರ ಇವಾಗ ಮಾಡಿಕೊಡ್ತೀನಿ. ಸೊ ಇಲ್ಲಿ ನಾನು ನೋಡಿರಿ ನಮ್ಮ ಓನರ್ ಅಂಕಲ್ ನೀರು ಹಾಕಾದ್ಮೇಲೆ ಮತ್ತೆ ಬಂದು ಇಲ್ಲೇ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ನನಗೆ ಈ ಥರ ರಂಗೋಲಿ ಹಾಕಬೇಕು ಅಂದರೆ, ನನಗೆ ಚುಕ್ಕಿ ರಂಗೋಲಿಗಿಂತ ಈ ಥರ ಎಳೆ ರಂಗೋಲಿ ಹಾಕೋಕ್ಕಿಂತ ತುಂಬ ಇಷ್ಟ. ಸೊ ಇದು ನನಗೆ ನಮ್ಮ ಅಜ್ಜಿಯಿಂದ ಬಂದಿದ್ದು. ನಮ್ಮ ತಾಯಿಯವರ ತಾಯಿ, ನಮ್ಮ ಅವ್ವ ಅಂತಿದ್ದು, ಅವ್ರು ಇದೇ ಥರ ಜಾಸ್ತಿ ರಂಗೋಲಿ ಹಾಕ್ತಿದ್ದು. ನನಗೂ ಹಂಗಾಗಿ ಎಳೆ ರಂಗೋಲಿ ಅಂದರೆ ತುಂಬಾ ಇಷ್ಟ. ನಾನು ತುಂಬ ಯಾವುದೇ ಹಬ್ಬ ಇದ್ದರೂ ಜಾಸ್ತಿ ನಾನು ಆಲ್ಮೋಸ್ಟ್ ಚುಕ್ಕಿ ರಂಗೋಲಿ ಹಾಕೋದಿಲ್ಲ. ನನಗದೇನೋ ಅದು ಇಷ್ಟ ಆಗೋದಿಲ್ಲ. ಎಳೆ ರಂಗೋಲಿ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದು ಚೆನ್ನಾಗೂ ಕಾಣುತ್ತೆ. ಚುಕ್ಕಿ ರಂಗೋಲಿಗಿಂತ ಈ ಥರ ರಂಗೋಲಿಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ರಂಗೋಲಿ ಎಲ್ಲ ಹಾಕಿ, ಸಾಂಬಾರು ಇತ್ತಲ್ಲ, ರೈಸ್ ಆಗಿತ್ತು ಆಲ್ರೆಡಿ, ಮುದ್ದೆ ಒಂದು ಮಾಡಬೇಕಲ್ಲ, ಅವರಿಬ್ರಿಗೂ ಸ್ವಲ್ಪ ಮುದ್ದೆ ಮಾಡೋಂತೇಳಿ ಆಮೇಲೆ ಫಸ್ಟು ನಾನು ಫ್ರೆಶ್ ಅಪ್ ಎಲ್ಲ ಮುಗಿಸಿ, ಸೊ ಕೋಸಂಬರಿ ಪಾನಕಕ್ಕೆಲ್ಲ ರೆಡಿ ಮಾಡಿಟ್ಟು ಅವ್ರು ಸ್ಕೂಲಿಗೆ ಹೋದ್ಮೇಲೆ ಇದೆಲ್ಲ ಕೆಲಸ ಮಾಡಬೇಕಲ್ಲ. ನಂದು ಫ್ರೆಶ್ ಅಪ್ ಎಲ್ಲ ಮುಗ್ದಿತ್ತು. ಸೊ ಇಲ್ಲಿ ಬೆಲ್ಲ ಎಲ್ಲ ಕರಗಿತ್ತು. ಬೆಲ್ಲನ ಬೇರೆ ಇನ್ನೊಂದು ತಗೊಂಡೋಗಿ ಸೋಸ್ಕೊಂಡು ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಪಾನಕ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಇಲ್ಲಿ ಅರ್ಧ ಕರ್ಬೂಜನೂ ಹಚ್ಚಾಕಿ, ಇನ್ನು ಅರ್ಧ ಕರ್ಬೂಜನ ನಾನು ಗ್ರೈಂಡ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಕೆಲವರು ಹಂಗೆ ಹಾಕ್ತಾರೆ, ಗ್ರೈಂಡ್ ಮಾಡಲ್ಲ. ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ತೀನಿ. ಸ್ವಲ್ಪ ಹಾಗೆ ಅಂದರೆ ಒಂದೊಂದು ಪೀಸ್ ತಿನ್ನೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇಲ್ಲಿ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ನೋಡಿ. ಅವರು ಸ್ಕೂಲಿಗೆ ಕಳಿಸಿ ಅಡುಗೆ ಮಾಡೋದಿಲ್ಲ ಅಂದ್ರೂ ಕೆಲಸ ಮಾತ್ರ ಬೇಗ ಆಗೋದೇ ಇಲ್ಲ. ಮಕ್ಕಳಿರೋ ಮನೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಅವ್ರದ್ದೆಲ್ಲ ನೋಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋಷ್ಟಕ್ಕೆ ಟೈಮ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಪಾನಕ ಕೋಸಂಬರಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೊನೆಗೆ ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೋಸಂಬರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ದೇವ್ರ ಮುಂದಕ್ಕೆ ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ನಾನು ಸ್ವಲ್ಪನೇ ಮಾಡಿದ್ದೀನಿ. ಕೋಸಂಬರಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ನಾನು ನನ್ನ ಚಿಕ್ಕ ಮಗಳು, ನಮ್ಮ ಗೊಂಬೆ, ನಾವಿಬ್ಬರೇ ತಿನ್ನೋದು. ಹಾಗಾಗಿ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಆಲ್ರೆಡಿ ರೆಡಿ ಆಗಿದೆ. ಸೊ ಇಲ್ಲಿ ನೋಡಿ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ರೆಡಿಯಾಗಿದೆ. ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತೇಳಿ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀನಿ. ಈಗ ದೇವರಿಗೆಲ್ಲ ನೈವೇದ್ಯ ಮಾಡಿ ಇಟ್ಟು ಪೂಜೆ ಮುಗಿಸಿ ಈ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ಟೆಂಪಲಿಗೆ ಹೋಗಿ ಬರಬೇಕು. ಅಷ್ಟರಲ್ಲಿ ನನ್ನ ಮಕ್ಕಳು ನಾನು ಪೂಜೆ ಮಾಡೋದ್ರಲ್ಲಿ ನನ್ನ ಮಕ್ಕಳು ಬಂದರು.
ಯಾಕಂದರೆ ಇವತ್ತು ಎಕ್ಸಾಮ್ದು ಕೊನೇ ದಿನ. ಅವರಿಗಂತೂ ಫುಲ್ಲು ಖುಷಿ. ತುಳಸಿ ಇತ್ತು ನಮ್ಮ ಗಿಡದಲ್ಲಿ, ತುಂಬ ಚೆನ್ನಾಗಿತ್ತು. ತೊಗೊಂಬಂದು ಪಾನಕದೊಳಗೆ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೋ. ಎಷ್ಟು ಚೆನ್ನಾಗಿ ನೋಡಿ, ಇದು ರಂಗೋಲಿಯಲ್ಲೇ ಹಾಕಿರೋದು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅಲ್ಲೂ ದೇವಸ್ಥಾನದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಮಜ್ಜಿಗೆ ಪಾನಕ ಎಲ್ಲ ಕುಡಿದು ಹಾಗೆ ಒಂದು ಫೋಟೋ ತೆಕ್ಕೊಂಡು ದೇವಸ್ಥಾನ ಹೋದರೆ ಅದೊಂದು ಮನೆಗೆ ಬಂದು ನಾವು ಬಿಸಿ ಮುದ್ದೆ ಮಾಡಿಕೊಂಡು ಬ್ಯಾಟಿಂಗ್ ಆಡ್ದು ಊಟ ಮುಗಿಸ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ಯಾರು ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.